ಈ ವರ್ಷದ ಮಳೆ ಒಂದಾದ ಮೇಲೊಂದು ಅವಾಂತರಗಳನ್ನು ಸೃಷ್ಟಿಸ್ತಾನೆ ಇದೆ. ಬೆಟ್ಟ ಗುಡ್ಡಗಳೇ ಬಾಯಿ ತೆರೆದು ಕುಸಿಯುವಂತೆ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಜಲಪ್ರಳಯವಾಗಿ 350 ಜನರ ಸಾವಾಗಿದೆ ಅನ್ನುವಂತಹ ವರದಿಗಳು ಬಂದಿವೆ. ಇನ್ನು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟವಾಗಿ 13 ಜನ ಜೀವ ಬಿಟ್ಟಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಳೆಯಿಂದ ನೆರೆ ಸೃಷ್ಟಿಯಾಗಿದ್ದು, ನಾಳೆ 6 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಈಗಲೇ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಜಲಪ್ರಳಯ, 350 ಜನರ ಸಾವು. ಪ್ರಕೃತಿ ಒಂದ್ಸಲ ಮುನಿಸಿಕೊಂಡು ಸಿಟ್ಟಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನೋಡಿ, ಜಲಪ್ರಳಯ ಹೇಗೆ ಊರಿಗೆ ಊರನ್ನೇ ಸರ್ವನಾಶ ಮಾಡ್ತಿದೆ ಅಂತ. ಇದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ದೃಶ್ಯಗಳು. ನಿನ್ನೆ ಏಕಾಏಕಿ ಭಾರೀ ಮಳೆ ಜೊತೆಗೆ ಮೇಘಸ್ಫೋಟವಾಗಿ ಪಾಕಿಸ್ತಾನದ 9 ಜಿಲ್ಲೆಗಳಲ್ಲಿ ಒಟ್ಟು 350 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮನೆಗಳು ಕುಸಿದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಅನೇಕರು ಸಾವನ್ನಪ್ಪಿದ್ದಾರೆ. ಹಾನಿಗೀಡಾದ 9 ಜಿಲ್ಲೆಗಳಲ್ಲಿ ಸುಮಾರು 2,000 ರಕ್ಷಣಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮನೆ, ಅಂಗಡಿ ಇನ್ನಿತರ ಪ್ರದೇಶಗಳಲ್ಲಿ ಅವಶೇಷಗಳಡಿ ಸಿಲುಕಿದವರ ಶವಗಳನ್ನು ಹೊರತೆಗೆಯುತ್ತಿದ್ದಾರೆ. ಕಥುವಾದಲ್ಲಿ ಮೇಘಸ್ಫೋಟ, 13 ಜನರ ಸಾವು. ಕಥುವಾ ಜಿಲ್ಲೆಯಲ್ಲಿ ಇವತ್ತು ಭಾರೀ ಪ್ರಮಾಣದ ಮೇಘಸ್ಫೋಟ ಸಂಭವಿಸಿದೆ. ಬೆಟ್ಟಗಳ ಮೇಲಿಂದ ಅಪ್ಪಳಿಸಿದ ಪ್ರವಾಹಕ್ಕೆ ಜೋದ್ ಘಾಟಿ ಪ್ರದೇಶ ಕೊಚ್ಚಿ ಹೋಗಿದೆ. 13ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, 21 ಜನ ಕಣ್ಮರೆಯಾಗಿದ್ದಾರೆ. ಮೇಘಸ್ಫೋಟವಾಗಿ ಕಥುವಾದಲ್ಲಿ ಊರೂರೇ ಕೊಚ್ಚಿ ಹೋಗಿದೆ. ಕಲ್ಲು ಬಂಡೆಗಳೆಲ್ಲ ಗ್ರಾಮಕ್ಕೆ ಬಂದು ಬಿದ್ದಿವೆ. ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಮುಳುಗಿದ ಮಹಾರಾಷ್ಟ್ರ, 4 ಸಾವು, 4 ಜನ ಕಣ್ಮರೆ. ಮುಂಬೈ ಮತ್ತು ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳಲ್ಲಿ ನಿರಂತರ ಮಳೆಯಾಗ್ತಿದೆ. ರಸ್ತೆಯಲ್ಲಿ ನೀರು ನಿಂತು ಸಂಚಾರ ದಟ್ಟಣೆ ಉಂಟಾಗಿದೆ. ಮುಂಬೈನ ಮಾತುಂಗ ನಗರ ಮುಳುಗಿ ಹೋಗಿದೆ. ಪೂರ್ವ ಕುರ್ಲಾ ಭಾಗದ ಏರಿಯಾಗಳು ಮುಳುಗಿ ಹೋಗಿವೆ. ನಿರಂತರವಾಗಿ ಮಳೆ ಸುರಿತಾ ಇದ್ದು, ನೂರಾರು ಅಂಗಡಿಗಳು ಮುಳುಗಿ ಹೋಗಿವೆ. ರೈಲು ನಿಲ್ದಾಣಕ್ಕೂ ನೀರು ನುಗ್ಗಿದ್ದು, ರೈಲ್ವೆ ಹಳಿಗಳು ಕಾಣಿಸುತ್ತಿಲ್ಲ. ನಾಂದೇಡ್ನಲ್ಲಿ 4 ಜನ ಕಾಣೆಯಾಗಿದ್ದು, ಎನ್ಡಿಆರ್ಎಫ್ ಹುಡುಕಾಟ ನಡೆಸುತ್ತಿದೆ. ಮುಂಬೈನ ಚೀರಾ ಬಜಾರ್ ಏರಿಯಾದಲ್ಲಿ ಮಹಾಮಳೆಗೆ ಹಳೆಯದಾಗಿ ಕಟ್ಟಡ ನೆಲಸಮವಾಗಿದೆ. ರಾಯ್ಗಢ್, ರತ್ನಗಿರಿ, ಸತಾರಾ, ಕೊಲ್ಹಾಪುರ ಮತ್ತು ಪುಣೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಜಾರಿಯಾಗಿದೆ. ಮುಳುಗಿದ ಮೊರಾದಾಬಾದ್ ಗ್ರಾಮಗಳು. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿ ಅರ್ಧ ನಗರವೇ ಜಲಾವೃತವಾಗಿದೆ. ಶಿಶಕ್ತಿ ನಗರದಲ್ಲಂತೂ ನೂರಾರು ಮನೆಗಳು ಜಲಾವೃತವಾಗಿ ಜನ ಮನೆಯಿಂದ ಹೊರಗೆ ಬರೋಕೆ ಆಗ್ತಿಲ್ಲ. ಕರ್ನಾಟಕದ 10 ಜಿಲ್ಲೆಗಳಲ್ಲಿ ನೆರೆ ಪ್ರವಾಹ. ಚಿಕ್ಕೋಡಿಯಲ್ಲಿ ಮಳೆ ಅವಾಂತರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ವೇದಗಂಗಾ, ದೂದ್ಗಂಗಾ ಮತ್ತು ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು, ಬಿಟ್ಟು ಬಿಡದೆ ರಾತ್ರಿ ಸುರಿದ ಮಳೆಗೆ 18 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ, ಸಿದ್ನಾಳ, ಜತ್ರಾಟ, ಭೀವಶಿ, ಬಾರವಾಡ, ಕುನ್ನೂರ ಸೇತುವೆ ಜಲಾವೃತವಾಗಿವೆ. ಕಲಬುರಗಿಯ ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಬೆಣ್ಣೆತೋರ ಜಲಾಶಯದ ಅಬ್ಬರಕ್ಕೆ ಹೆಬ್ಬಾಳ ಗ್ರಾಮದ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಬೆಳೆಗಳೆಲ್ಲ ಜಲಾವೃತವಾಗಿದೆ. ಹೆಸರು, ಉದ್ದು, ಸೋಯಾ, ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ಸರ್ವನಾಶವಾಗಿವೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಲ್ಲೂ ಭಾರೀ ಮಳೆಯಾಗ್ತಿದೆ. ಬೋಂತಿ, ನಾಮನಾಯಕ ತಾಂಡ ಕೆರೆ ಕಟ್ಟೆ ಒಡೆದು ಹೋಗಿದ್ದು, ಜಮೀನಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್, ತೊಗರಿ, ಹೆಸರು, ಉದ್ದು ಬೆಳೆ ನೀರು ಪಾಲಾಗಿದ್ದು, ಲಕ್ಷಾಂತರ ರೂಪಾಯಿ ಬೆಳೆ ಸರ್ವನಾಶವಾಗಿದೆ. ಕಮಲನಗರ ತಾಲೂಕಿನ ನಂದಿ ಬಿಜಿಲಗಾಂವ್ ಗ್ರಾಮದಲ್ಲಿ 15 ಎಮ್ಮೆಗಳು ಕೊಚ್ಚಿ ಹೋಗಿದ್ದು, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ನರಕ ಸೃಷ್ಟಿಯಾಗಿದೆ. ಶೃಂಗೇರಿ ತಾಲೂಕಿನ ತೆಕ್ಕೂರು ಬಳಿ ರಸ್ತೆಗೆ ಗುಡ್ಡದ ಮಣ್ಣು ಬಿದ್ದಿದ್ದು, ಶೃಂಗೇರಿ ತೆಕ್ಕೂರು ರಸ್ತೆ ಸಂಪರ್ಕ ಸಂಪೂರ್ಣ ಕಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.